ನಮ್ಮ ಸಿನಿಮಾದಲ್ಲಿ ತುಂಬ ಮೇಜರ್ ಪಾತ್ರಗಳನ್ನ ವಹಿಸಿರುವಂಥ ಇನ್ನೂ ಮುಖ್ಯ ಕಲಾವಿದರುಗಳೆಲ್ಲ ಅವ್ರಿಗೊಂದು ಟೀಮ್ ಬರಬೇಕಿತ್ತು, ಬಂದಿಲ್ಲ. ಕಾರಣಾಂತರಗಳಿಂದ ಲೇಟ್ ಆಗ್ತಾ ಇದೆ, ಕ್ಷಮೆ ಇರಲಿ. ಸೊ ಹಾಗಾಗಿ ನಮ್ಮ ಇಡೀ ಸಿನಿಮಾಲ್ಲಿ ಯಾವಾಗಲೂ ಸಮಾಜದಲ್ಲಿ ಮಂಗಳಮುಖಿಯರು ಅಂದರೆ ಕಟ್ಟ ಕಡೆಯದಾಗಿ ನೋಡುವಂಥ ಒಂದು ಸಂಸ್ಕೃತಿ ಅವಾಗಿತ್ತು. ಅದು ಹಾಕೂಡ್ದು. ನಾವೆಲ್ಲರೂ ಮನುಷ್ಯರೇ. ಬಹುಶಃ ನಮ್ಮನೆಯಲ್ಲೇ ನನ್ನ ಮಕ್ಕಳು, ನಮ್ಮ ಅಕ್ಕ ತಂಗಿರೋ, ನಾವು ಯಾರು ಆಗಲಿ ನಮಗೂ ಒಂದು ಸ್ಥಾನ ಬೇಕಾಗಿರುತ್ತೆ, ಎಲ್ರಿಗೂ ಒಂದು ಸಮಾನತೆ ಬೇಕು. ಹಾಗಾಗಿ ನನ್ನ ಸಿನಿಮಾಲ್ಲಿ ನಾನು ನನ್ನ ಸ್ಕ್ರಿಪ್ಟಲ್ಲಿ ಇವ್ರಿಗೂ ಸಹ ಒಂದು ಸಮವಾಗಿರುವಂಥ ಪಾತ್ರ, ಅಂದರೆ ಅವರು ಕೂಡ ನಮಗೆ ಯಾವಾಗಲೂ ಜೊತೆಯಲ್ಲಿರಬೇಕು ಅನ್ನೋ ಒಂದು ಆಸೆಗೆ ಬೇರೆಯವರು ಬೇರೆ ರೀತಿಯಲ್ಲಿ ನೋಡ್ಬೋದು, ಬಟ್ ನಾನು ಅವ್ರನ್ನ ತುಂಬ ಗೌರವವಾಗಿ ನೋಡ್ತೀನಿ. ಹಾಗಾಗಿ ಈ ಸಿನಿಮಾಲಿ ಮುಖ್ಯ ಪಾತ್ರದಲ್ಲಿ ನಿಂತು ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾನ ಖಂಡಿತವಾಗ್ಲೂ ಇವರು ಕೂಡ ಗೆಲ್ಲಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಉಮಾಶ್ರೀ ಅವ್ರನ್ನ ಸಪ್ರೇಟಾಗಿ ಕರೆದು ತೋರಿಸ್ತೀನಿ. ಎಸ್, ಉಮಾಶ್ರೀ ಅವ್ರ ಜೊತೆ ಇರೋರು ಇವರೇನೆ. ಈ ಸಾಂಗಲ್ಲಿ ಬರ್ತಾರೆ, ಈಗ ಇನ್ನೊಂದ್ಸರಿ ಸಾಂಗ್ ಪ್ಲೇ ಮಾಡ್ತೀನಿ. ನಮ್ಮ ಜೊತೆ ಕಂಪ್ಲೀಟ್ ಟ್ರಾವೆಲ್ ಮಾಡಿದ್ರು. ನೀನು ಹೇಳ್ಬೇಕು, ಹೇಗೆ ಅನ್ನಿಸ್ತು ಅಂತ? ನಮಗೆ ತುಂಬ ಸಂತೋಷವಾಯಿತು. ಸಾರ್ ಬಂದು ನಮ್ಮಂಥವ್ರಿಗೂ ಒಂದು ಚಾನ್ಸ್ ಕೊಟ್ಟು ಫಿಲಮಲ್ಲಿ ತಗೊಂಡು ಬಂದು ತೋರಿಸಿದ್ದಕ್ಕೆ ಸಾರ್ಗೆ ಒಂದು ಧನ್ಯವಾದ. ಥ್ಯಾಂಕ್ ಯು. ಮಾತಾಡಮ್ಮ. ಎಲ್ರಿಗೂ ನಮಸ್ತೆ. ನಮಗೆ ಯಾರು ಅವಕಾಶ ಕೊಟ್ಟಿಲ್ಲ, ಆದರೆ ಸರ್ ಅವಕಾಶ ಕೊಟ್ಟರು, ಅವ್ರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಬಂದಮೇಲೆ ಮಾತಾಡ್ತೀನಿ. ಆಯಿತು. ಯಾಕಂದ್ರೆ ನನಗೆ ಮಂಗಳಮುಖಿ ಇರೋದು ಯಾವಾಗಲೂ ಮಂಗಳನೇ, ಒಳ್ಳೇದದು. ನನಗೆ ತುಂಬ ಇಷ್ಟ, ತುಂಬ ಗೌರವ ಇದೆ ನನಗೆ ಅವ್ರ ಮೇಲೆ ಯಾವಾಗಲೂ. ಅವರು ನನಗೆ ಚೆನ್ನಾಗಿರ್ಬೇಕು, ಎಲ್ರಿಗೂ ಅವ್ರಿಗೂ ಒಂದು ಸಮಾನತೆ ಇರಬೇಕು ಸಮಾಜದಲ್ಲಿ, ಅವ್ರಿಗೂ ಎಲ್ಲ ಹಕ್ಕುಗಳು ಸಿಗಬೇಕು, ಅವರು ಎಲ್ಲರೂ ಎಜುಕೇಟೆಡ್ಸ್ ಆಗಬೇಕು ಅನ್ನೋ ಆಸೆ ನನಗೆ. ತುಂಬ ದೊಡ್ಡ ಪಾತ್ರ ಸರ್, ಅದು ಹೇಳಂಗಿಲ್ಲ. ತುಂಬ ಮುಖ್ಯ ಪಾತ್ರದಲ್ಲಿ ಬರ್ತಾರೆ, ಮತ್ತು ಈ ಸಾಂಗಲ್ಲಿ ಕೂಡ ಬರ್ತಾರೆ, ಬಂದು ಹೋಗ್ತಾರೆ. ಇವ್ರದ್ದೊಂದು ಟೀಮೇ ಇದೆ, ಇಡೀ ಟೀಮು ಸಿನಿಮಾನ ನಿಲ್ಲಿಸ್ಕೊಡ್ತಾರೆ ನನಗೆ. ನನಗೆ ಪ್ರತಿಯೊಬ್ಬ ಪಾತ್ರ, ನಾನು ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬರು ಲೈಕ್ ಪ್ರತಿಯೊಂದು ಸಣ್ಣ ಪಾತ್ರ ಮಾಡೋದು ನನಗದು ಮುಖ್ಯ ಪಾತ್ರ. ನನಗದು ಸಣ್ಣ ಪಾತ್ರ ಅಲ್ಲ, ಅದು ನನಗದು ಮುಖ್ಯ ಪಾತ್ರ. ತುಂಬ ಜನ ಇದ್ದಾರೆ ಸರ್, ತುಂಬ ಜನ, ಇನ್ನೂ ತುಂಬ ಜನ ಇದ್ದಾರೆ. ನಾವು ಕರೆದಿಲ್ಲ, ಎಂಡಲ್ಲಿ ಎಲ್ಲರೂ ಕರೆಯೋಣ, ಲಾಸ್ಟ್ ಟ್ರೈಲರ್ ರಿಲೀಸ್ಗೆ ಎಲ್ಲರೂ ಕರೆಯೋಣ ಅನ್ನೋ ಆಸೆ. ಉಮಾಶ್ರೀ ಅಮ್ಮನ ಪಾತ್ರ ನಾನು ಹೇಳಂಗಿಲ್ಲ ಈಗ, ಪ್ಲೀಸ್. ಅಂದರೆ ಕಥೆನ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಆಸೆ, ದಯಮಾಡಿ ಸಹಾಯ ಮಾಡಿ. ತುಂಬ ಮುಖ್ಯ ಪಾತ್ರದಲ್ಲಿ ಇರ್ತಾರೆ. ಅವ್ರನ್ನ ನೆಕ್ಸ್ಟು ಕರೆದು ಅವ್ರದ್ದೊಂದು ಹುಟ್ಟುಹಬ್ಬ ಬೇರೆ ಮಾಡಬೇಕು. ನಾವು ಅವ್ರಿಗೆ ಹೇಳಿದ್ದೀವಿ, ನಿಮ್ಮ ಹುಟ್ಟುಹಬ್ಬ ಮಾಡ್ತೀವಿ ನಾವೆಲ್ಲರೂ ಸೇರಿ ಅಂತ. ನೆಕ್ಸ್ಟ್ ಅವ್ರು ಬರೋ ಟೈಮಲ್ಲಿ ಅವ್ರಿಗೊಂದು ಬರ್ಡೇ ಕೂಡ ಆಚರಿಸೋಣ ಎಲ್ಲರೂ ಸೇರಿ.